ನಿನ್ನೆ ವಿಧಾನಸೌಧದಲ್ಲಿ ಸಂಜೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತಹ ಒಂದು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಪ್ರಕರಣ ಸಂಬಂಧ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕೂಡ ದೂರು ಕೊಟ್ಟಿದ್ದಾರೆ. ಯಾರೇ ಆದರೂ ಕೂಡ ಕ್ರಮ ತಗೊಳ್ತೀವಿ, ಎಫ್ಎಸ್ಎಲ್ ವರದಿ ಬಂದ ಬಳಿಕ ಕ್ರಮ ತಗೊಳ್ತೀವಿ. ಅಂದರೆ ಆಡಿಯೋ ವಿಡಿಯೋವನ್ನು ಈಗಾಗಲೇ ನಾವು ಎಫ್ಎಸ್ಎಲ್ಗೆ ಕಳಿಸಿದ್ದೀವಿ. ರಿಪೋರ್ಟ್ ಬಂದ ಮೇಲೆ ನಾವು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆದರೆ ಅವ್ರು ಯಾರೇ ಆದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಅಲ್ಲ, ಈಗ ಆ ಘಟನೆ ಆಗಿದ್ದೆ, ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅಂತೇಳಿ ತಾವೆಲ್ಲ ಮೀಡಿಯಾದಲ್ಲಿ ತೋರಿಸಿದ್ರಿ. ಈಗ ನಾವು ಆ ಕ್ಲಿಪ್ಪಿಂಗ್ಸನ್ನು ಸೆಕ್ಯೂರ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೋಸ್ಟಿಂಗ್ಸ್ ಮಾಡಿದ್ದಾರೆ. ಅಧಿಕೃತವಾಗಿ ಯಾರು ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ ಅದು ಆ ಕ್ಲಿಪ್ಪಿಂಗ್ಸನ್ನು ನಾವು ತೆಗೆದುಕೊಂಡು ಈಗ FIS ಕೊಡ್ತಾ ಇದ್ದೀವಿ. ಈಗಾಗಲೇ ಆ ಪ್ರಕ್ರಿಯೆ ನಡೀತಾ ಇದೆ. ಇನ್ ದಿ ಮೀನ್ ಟೈಮ್ ನಾವು ಕೇಸನ್ನು ಕೂಡ ಸುಮೋಟೋ ರಿಜಿಸ್ಟರ್ ಮಾಡಿದ್ದೀವಿ. ಆನಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೇವೆ. FSLನಲ್ಲಿ ಹೌದು, ಯಾಕೆಂದರೆ 2 ವರ್ಷನ್ ಇದೆ. ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರು ಅಂತ, ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದರು ಅಂತ. ಅದಕ್ಕೆ ಸೈಂಟಿಫಿಕ್ಕಾಗಿ ಗೊತ್ತಾದರೆ, ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅವನಿಗೇನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ. ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ಕಾಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ FSLಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸರ್, ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋ ದರ್ಶನ, ಪೊಲೀಸ್ನವ್ರ ಚಿತ್ರೀಕರಣ, ವಿಧಾನಸೌಧದಲ್ಲಿರ್ತಕ್ಕಂಥ CCTV ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದರೆ ಎಲ್ಲವನ್ನೂ ಮಾಡ್ತೀವಿ. ಯಾವುದನ್ನು ಈಗ ಅಲ್ಲಿ ಯಾರಿದ್ರು, ಅವ್ರ ಪಕ್ಕದಲ್ಲಿ ಯಾರಿದ್ರು, ಈಗ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು, ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ಕೇಳಬೇಕು, ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ, ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ನ, ಎಲ್ಲ ತನಿಖೆ ಅಂದರೆ ಎಲ್ಲವನ್ನೂ ಮಾಡಬೇಕಲ್ವಾ. ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಸರ್, ಆ ವಿಡಿಯೋದಲ್ಲಿ 4-5 ಜನ ಕೂಗ್ತಾರೆ, ಘೋಷಣೆಗಳು, FIR ಮಾಡ್ತಾರೆ, ಕೇವಲ ಒಬ್ಬ ವ್ಯಕ್ತಿ ಅಂತ FIR ಮಾಡ್ತಾರೆ. ಅದು ಇನಿಷಿಯಲ್ ಅಷ್ಟೇ ಅಲ್ವಾ, ಆಮೇಲೆಲ್ಲ ಆ್ಯಡ್ ಮಾಡ್ಕೊಳ್ತಾರೆ. ಇನಿಷಿಯಲ್ ಆಗಿ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕಲ್ವಾ, ಅದಕ್ಕೆ ಅವರು ಸುಮೋಟೋ ಕೇಸ್ ತೊಗೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾರ್ಯಾರನ್ನ ಆ್ಯಡ್ ಮಾಡ್ಕೋಬೇಕೋ ನೀವು ನೋಡಿದಿರೇನೋ ಗೊತ್ತಿಲ್ಲ, ಅದರಲ್ಲಿ ಅಂಡ್ ಅದರ್ಸ್ ಅಂತ ಹಾಕಿರ್ತಾರೆ. ಅವಾಗ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಸೇರಿಸ್ತಾ ಇರ್ತಾರೆ. ಸರ್, ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಮಾಡಲಿ, ಅವ್ರು ಮಾಡೋದಕ್ಕೆ ನಾವೇನು ತಪ್ಪು ಅಂತ ಹೇಳೋದಿಲ್ವಲ್ಲ. ಅವರು ಪ್ರತಿಭಟನೆ ಮಾಡಬೇಕು ಅಥವಾ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರು ಇದು ಒಳಗಡೆ ಕಾನೂನು ಚೌಕಟ್ಟಿನಲ್ಲಿ ಅವರು ಮಾಡಲೇಬೇಕು. ಒಳಗಡೆ ಮಾಡೋದಿದ್ರೆ ಸ್ಪೀಕರು ಪರ್ಮಿಷನ್ ತಗೋಬೇಕು, ಕೊಡಲಿ ಅಲ್ಲ. ಈಗ ಇದರಲ್ಲಿ ನಾವು ಮಾಡಿರೋದೇನು, ಕಾಂಗ್ರೆಸ್ ಪಕ್ಷ ಏನು ತಪ್ಪು ಮಾಡಿದೆ? ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂದಾಗ ಅವನಿಗೆ ಏನು ಮಾಡಬೇಕು, ತನಿಖೆ ಮಾಡಿ ಶಿಕ್ಷೆ ಮಾಡಬೇಕಾದ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ, ಹೀಗಾಗಿ ಘೋಷಣೆ ಕೂಗ್ತಾರೆ. ಮೊದಲಿಂದನೂ ಯಾವಾಗಲೂ ಹೇಳ್ತಾನೆ ಇರ್ತಾರಲ್ಲ, ಅದನ್ನು BJPಯವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಮುಸಲ್ಮಾನರಿಗೆ ಅವರು ಓಲೈಸ್ತಾರೆ, ಅದೆಲ್ಲ ಮೊದಲಿಂದನೂ